ಹೆಸರು ಕುಮಾರ. ವೇಸ್ಟ್ ಆಯಿಲ್ನಾಗ ಕುಡಿತೀರಾ? ನಮ್ದು ಊಟ ತಿಂಡಿನ ಅದೇ 29 ವರ್ಷದಿಂದ. ಹಾಂ, 29 ವರ್ಷದಿಂದಲೂ ಇದನ್ನೇ ಕುಡಿತೀರಾ? ಹೌದು. ಹಾಂ, ಈ ಕೊಳ್ಳೇಗಾಲಕ್ಕೆ ಏನಕ್ಕೆ ಬಂದ್ರಿ? ನಾವು ಇಲ್ಲಿಂದಾನೇ ಬಂದು ಹೋಗೋದು ಯಾವಾಗಲೂ. ಎಲ್ಲಿಗೆ? ಶಬರಿಮಲೆಗೆ. ಹಾಂ ಹಾಂ ಹಾಂ. ಪ್ರತಿದಿನ ಎಷ್ಟು ಲೀಟ್ರ್ ಕುಡಿತೀರಾ? ದಿವಸ 8. ಎಲ್ಲಿ ಸಿಗುತ್ತೆ ವೇಸ್ಟ್ ಆಯಿಲು? ಗ್ಯಾರೇಜ್ ಹೋದ್ರೆ ಯಾಕೆ ಸಿಗಲ್ಲ. ತಿಂಡಿ ಮಾಡಲ್ವಾ? ನಮ್ಗೆ ಆಗಲ್ಲ. ಊಟ ತಿಂಡಿನೇ ಆಗಲ್ವಾ? ಮತ್ತು ಪ್ರತಿದಿನ ಬರೀ ವೇಸ್ಟ್ ಆಯಿಲೇ ಕುಡಿಯೋದು? ವೇಸ್ಟ್ ಆಯಿಲ್, ಸುಟ್ಟಿದ ಪೇಪರು, ಟೀ ಕಾಫಿ. ಸುಟ್ಟಿದ ಪೇಪರಾ? ಆಟ. ನಿಮ್ಗೇನು ಆರೋಗ್ಯದಲ್ಲಿ ಏರುಪೇರು ಆಗಿಲ್ವಾ? ಆಸ್ಪತ್ರೆಗೆ ಹೋಗಿಲ್ವಾ ನೀವು? ನನ್ನ ಜಾಯಮಂದಲ್ಲಿ ಅವೆಲ್ಲ ನನ್ನ ಹತ್ರ ಇದುವೇ ಇಲ್ಲ. ಮತ್ತು ಇದನ್ನ ವೇಸ್ಟ್ ಆಯಿಲ್ ಎಲ್ಲ ಕುಡಿದ್ರೆ ಆರೋಗ್ಯ ಕೆಡುತ್ತೆ ಅಂತ ಹೇಳ್ತಾರಲ್ಲ ಡಾಕ್ಟ್ರುಗಳು, ವಿಜ್ಞಾನಿಗಳು. ನನಗೆ ಕಾಪಾಡಕ್ಕೆ ದೇವರೇ ಇರ್ಬೇಕಾದ್ರೆ ಅದ್ರ ಬಗ್ಗೆ ಡಾಕ್ಟ್ರು ಗೀಕ್ರು ಅನ್ನೋದು ನಾನು ಯಾವತ್ತೂ ಚಿಂತೆನೇ ಮಾಡಲ್ಲ. ಹಾಂ ಹಾಂ. ನೀವು ಬಸ್ಸಲ್ಲಿ ಹೋಗ್ತೀರಾ, ನಡ್ಕೊಂಡು ಹೋಗ್ತೀರಾ? ನಾನು ನಡ್ಕೊಂಡು ನನಗೆ ಹೋಗೋಕ್ಕೆ ಇವಾಗ ಬಸ್ ಚಾರ್ಜಿಗೆ ನನ್ನ ಹತ್ರ ಅಮೌಂಟ್ ಇಲ್ಲ ಶಬರಿಮಲೆ ಹೋಗೋದು. ಹಂಗಾದ್ರೆ ಶಿವಮೊಗ್ಗದಿಂದ ಇಲ್ಲಿ ಬರೋವರೆಗೆ ಎಷ್ಟು ದಿನ ಆಯಿತು? ಎಷ್ಟೋ ವರ್ಷ ಆಯ್ತು. ಇರೋದು ಚಾಮುಂಡಿ ಬೆಟ್ಟ. ಚಾಮುಂಡಿ ಬೆಟ್ಟನಾ? ಅಯ್ಯಪ್ಪನ ಗುಡಿ. ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂದರೆ ಅವ್ರ ತಾಯಿ ಶರಣರಂತ ಅವ್ರು ಮಾಲೆ ಬಿಚ್ಚಿಬಿಟ್ಟು. ಇವಾಗ ನಡ್ಕೊಂಡೇ ಅಯ್ಯಪ್ಪನ ದೇವಸ್ಥಾನಕ್ಕೆ ಹೋಗ್ತೀರಾ? ಮತ್ತೇನು ಮಾಡೋದು, ದುಡ್ಡು ಬೇಕಲ್ಲ ಹೋಗೋಕ್ಕೆ. ಯಾರಿಗಂತ ಕೇಳೋಣ. ಅವರು ಕೆಲವೊಬ್ಬರು ಮಾಲೆ ಹಾಕೊಂಡು ಭಿಕ್ಷೆ ಬಿಡಿದೆ ಅಂತ ಬೋಯ್ತಾರೆ, ಹೊಡೆಯಕ್ಕೆ ಕೊಡ್ತಾರೆ. ಅವೆಲ್ಲ ಆಟಿಗೆ ಸುಮ್ಮನೆ ತಲೆನೋವು ಕೊಡೋದು. ಇವಾಗ ನಿಮಗೆ ಈ ವೇಸ್ಟ್ ಆಯಿಲ್ ಕುಡಿದ್ರೆ ವಾಂತಿ ಗಿಂತಿ ಅದ್ಯಾವುದು ಬರಲ್ವಾ? ಹಂಗಾಗಿದ್ರೆ ಇಷ್ಟು ವರ್ಷ ಈಗ ಜೀವನೇ ಇರ್ತಿಲ್ಲ. ಯಾವತ್ತಿಗೂ ಮುಂಡ ಮುಚ್ಕೊಂಡು ಹೋಗಿ. ಹಂಗಾದ್ರೆ ಎಷ್ಟು ವರ್ಷದಿಂದ ಕುಡಿತಿದ್ದಾರೆ ಇದು? ಅದು ಯಾವುದೋ ಕಾಲದಲ್ಲೇ ಬಂದಿದೆ. 33 ವರ್ಷದಿಂದ. ಬನ್ನಿ ನೋಡಿ, ಇವರೊಬ್ರು ಇಂಜಿನ್ ಆಯಿಲ್ನ ಬಾಯಿಗೆ ಹಾಕೊಂಡಿದ್ದೀರಾ? ಜಸ್ಟ್ ಒಂದು ಬೈಟರ್ ಟಚ್ ಮಾಡ್ಕೊಂಡಿದ್ದೀರಾ? ಇಲ್ಲ. ನೈಟೇ ವಿಡಿಯೋದು ಸರ್, ನೈಟೇ ಬಂದ್ಬಿಡ್ತಾರೆ. ಆಲ್ಕೋಹಾಲ್, ಸಾರಾಯಿ, ವಿಸ್ಕಿ